ಮೂಡ ಪ್ರಕರಣ ಶುರುವಾದಾಗಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಲ್ಲ ಒಂದು ರೀತಿಯ ತಲೆಬಿಸಿ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಕಾನೂನಾತ್ಮಕ ಹೋರಾಟ, ಮತ್ತೊಂದು ಕಡೆಗೆ ರಾಜಕೀಯ ಹೋರಾಟ ಎರಡೂ ನಡೆಸುವಂಥದ್ದು ಅನಿವಾರ್ಯತೆ ಸ್ಥಿತಿಯಲ್ಲಿರುವಂಥ ಹೊತ್ತಿನಲ್ಲೇ ಇಡಿ ಲೋಕಾಯುಕ್ತಕ್ಕೆ ಬರೆದಂತಹ ಒಂದು ಪತ್ರ ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನವನ್ನು ಮೂಡಿಸಿದೆ. ಪ್ರಮುಖವಾಗಿ ಲೋಕಾಯುಕ್ತಕ್ಕೆ ಇಡಿ ಬರೆದಿರುವಂತಹ ಪತ್ರದಲ್ಲಿ ಒಂದಷ್ಟು ಮಹತ್ತರವಾದಂತಹ ಮಾಹಿತಿಗಳನ್ನು ಇಡಿ ಹಂಚಿಕೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರ ಧರ್ಮಪತ್ನಿ BM ಪಾರ್ವತಿಯವರಿಗೆ ಹಂಚಿಕೆ ಆಗಿರುವಂತಹ 14 ನಿವೇಶನಗಳೇನಿದ್ದಾವೆ, ಆ ಒಂದು ನಿವೇಶನಗಳ ಹಂಚಿಕೆಯ ಸಂದರ್ಭದಲ್ಲಿ ಶಾಸನಬದ್ಧವಾದಂತಹ ನಿಯಮಗಳ ಉಲ್ಲಂಘನೆ ಆಗಿದೆ. ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದ್ದರು, ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಮಂಡಳಿಯ ಸದಸ್ಯರಾಗಿದ್ದರು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಉಲ್ಲೇಖ ಮಾಡುವುದರ ಜೊತೆಗೆ ಒಟ್ಟು 1095 ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ಸರಿಸುಮಾರು 700 ಕೋಟಿ ರೂಪಾಯಿ ಅಕ್ರಮ ಆಗಿದೆ, ಬೇನಾಮಿ ಆಸ್ತಿಗಳನ್ನು ಮಾಡಲಾಗಿದೆ, ಡಮ್ಮಿ ದಾಖಲೆಗಳನ್ನು ನೀಡಲಾಗಿದ್ದಾರೆ. ಒಟ್ಟಿನಲ್ಲಿ ಇಡಿ ಮೂಡ ಪ್ರಕರಣದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರೋದು. ಇದು ಪತ್ರ ಬರೆದಿರೋದು ಒಂದು ಕಡೆಗಾದರೆ, ಮತ್ತೊಂದು ಕಡೆಗೆ ಯಾವಾಗ ಇಡಿ ಎಂಟ್ರಿ ಆಯಿತು ಆವಾಗಿನಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಪ್ರಮುಖ ಸಚಿವರು ಎಲ್ಲರೂ ಕೂಡ ಇಡಿಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಮತ್ತೆ ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರು. ಇವತ್ತು ಕೂಡ ಇಡಿ ಬರೆದಿರುವಂತಹ ಪತ್ರದ ವಿಚಾರಕ್ಕೆ ಒಂದಷ್ಟು ಆರೋಪಗಳನ್ನು, ಪ್ರತ್ಯಾರೋಪಗಳನ್ನು ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆಯೋದ್ರ ಮೂಲಕ ಒಂದಷ್ಟು ಮಾಹಿತಿಯನ್ನು ಸೋರಿಕೆ ಮಾಡಿರುವಂಥದ್ದು ನೋಡಿದ್ರೆ ಇದು ರಾಜಕೀಯ ಉದ್ದೇಶ, ರಾಜಕೀಯ ದುರುದ್ದೇಶ ಇದರಲ್ಲಿ ಅಡಗಿದೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರು. ಮತ್ತೊಂದು ಕಡೆಗೆ ಇಡೀ ಪ್ರಕರಣವನ್ನು ಯಾವಾಗ ರಾಜಕೀಯ ಸ್ವರೂಪ ಪಡೆದುಕೊಳ್ತೋ ಇಡಿ ಲೆಟರು, ಅವಾಗ ಸ್ವತಃ ಸಚಿವರಾದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಕಾನೂನು ಸಲಹೆಗಾರರಾದಂತಹ AS ಪೊನ್ನಣ್ಣ ಅವರು ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಕರಣವನ್ನು 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಇಡಿ ಲೆಟರ್ ಬರೆದಿರುವಂಥದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋಂಥದ್ದನ್ನು ಪರೋಕ್ಷವಾಗಿ ಸೂಚನೆ ಕೊಟ್ಟಂತಿದೆ ಮತ್ತು ಇಡೀ ತನಿಖೆ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಇಡಿ ಮಾಡ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೊರಹಾಕಿರುವಂಥದ್ದು. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಮಾಹಿತಿಯ ಸೋರಿಕೆ ವಿಚಾರಕ್ಕೆ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಯಾಕೆಂತಂದು ಹೇಳಿದ್ರೆ ಈ ರೀತಿಯ ಒಂದಷ್ಟು ತನಿಖಾ ವರದಿಗಳನ್ನು ಕೊಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸಲಹೆಗಳನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ತನಿಖಾ ವರದಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಗೌಪ್ಯವಾಗಿ ಕೊಡಬೇಕು. ಅದರ ಬದಲಾಗಿ ಈ ರೀತಿಯ ಪತ್ರಗಳ ಮೂಲಕ ಬರೆಯುವಂಥದ್ದು ಮತ್ತು ಮಾಧ್ಯಮಗಳಿಗೆ ಮಾಹಿತಿ ಸೋರಿಕೆ ಮಾಡುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಇಡಿಗೆ ಕಾಂಗ್ರೆಸ್ ನಾಯಕರ ವಿಚಾರದಲ್ಲಿ ಒಂದಷ್ಟು ವಿಶೇಷ ಆಸಕ್ತಿ ಇದ್ದಂತೆ ಕಾಣಿಸುತ್ತೆ. ಬೇರೆ ಪ್ರಕರಣಗಳಲ್ಲಿ ಈ ರೀತಿಯ ಆಸಕ್ತಿ ಇರೋದಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಇಡೀ ಪ್ರಕರಣವನ್ನು ನೋಡುವಂಥದ್ದಾದರೆ ಒಂದು ಕಡೆಗೆ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ, ಮತ್ತೊಂದು ಕಡೆಗೆ ರಾಜಕೀಯ ಹೋರಾಟಗಳು ಕೂಡ ನಡೆಯುವಂಥ ಹಿಂದೆನೂ ಕೂಡ ನಡೆದಿದೆ, ಮುಂದೆನೂ ಕೂಡ ನಡೆಯುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ ಈಗಾಗಲೇ ಚಳಿಗಾಲದ ಅಧಿವೇಶನ ಬರಲಿಕ್ಕಿದೆ. ಆ ಒಂದು ಅಧಿವೇಶನದಲ್ಲೂ ಕೂಡ ಮೂಡ ಸದ್ದು ಮಾಡದಂತೆ ಇರಬೇಕು. ಸೇಮ್ ಟೈಮ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನೂ ಮಾಡಬೇಕು. ತಮ್ಮ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳಲ್ಲಿ ತಮ್ಮ ಪಾತ್ರವೇನಿಲ್ಲ ಅನ್ನುವಂತಹ ಆರೋಪಗಳನ್ನು ಕೇಳಿ ಬಂದಿರುವಂತಹ ಆರೋಪಗಳಿಗೆ ಸಾಬೀತುಪಡಿಸುವಂಥ ತಮ್ಮ ಒಂದಷ್ಟು ನಾಯಕತ್ವವನ್ನು ಸಾಬೀತುಪಡಿಸುವಂತಹ ಅನಿವಾರ್ಯತೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂಥದ್ದು. ಆದರೆ ಇಡೀ ಪ್ರಕರಣವನ್ನು ಈಗ ಇಡಿ ಕೊಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹನುಮಂತ ದುರ್ಗದ್, ಅಶ್ವವೇಗ ನ್ಯೂಸ್. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.